ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಏನಪ್ಪ ಇವತ್ತು ಇಷ್ಟೊಂದು ದಿವಸದ ಮೇಲೆ ಲಾಗ್ ಮಾಡ್ತಾಯಿದ್ದೀನಿ ಅಂದರೆ ಎಷ್ಟೊಂದು ದಿವಸನೇ ಆಗಿಬಿಟ್ಟಿತ್ತು ಲಾಗ್ ಸ್ಟಾರ್ಟ್ ಮಾಡಿ. ಇವತ್ತು ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಏನಪ್ಪ ಇವತ್ತು ಅಂದರೆ ನಮ್ಮ ಮನೆಯಲ್ಲಿ ಒಂದಷ್ಟು ತಿಂಡಿ ಐಟಮ್ಸ್ ಮಾಡ್ತಾಯಿದ್ದಾರೆ. ಅದನ್ನು ನಿಮ್ಮ ಜೊತೆನೂ ಕೂಡ ಶೇರ್ ಮಾಡ್ಕೊಳ್ಳೋಣ ಅಂತ ಹಾಗೆ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಏನೇನು ತಿಂಡಿ ಮಾಡ್ತಾರೆ, ಯಾವ ಥರ ಮಾಡ್ತಾರೆ ಅಂತ ನಿಮ್ಮ ಜೊತೆನೂ ಕೂಡ ಶೇರ್ ಮಾಡ್ಕೊತೀನಿ. ಇದೊಂದು ಚಿಕ್ಕ ವ್ಲಾಗ್ ಆಗಿರುತ್ತೆ ಆ್ಯಂಡ್ ಫುಡ್ ರಿಲೇಟೆಡ್ ವ್ಲಾಗ್ ಆಗಿರುತ್ತೆ. ಏನಿಲ್ಲ, ನಾವು ಊರಿಗೆ ಹೋಗೋದ್ರಿಂದ ಸ್ವಲ್ಪ ಸ್ವೀಟ್ ಐಟಮ್ ತಿಂಡಿ ಮಾಡಿ ಕೊಟ್ಟು ಕಳ್ಸೋಣ ಅಂತ ಅಮ್ಮ ಮಾಡ್ತಾಯಿದ್ದಾರೆ. ಅಮ್ಮ ಮಾಡ್ತಾಯಿದ್ದಾರೆ. ಸೊ ಅದನ್ನು ನಿಮ್ಮ ಜೊತೆನೂ ಕೂಡ ಶೇರ್ ಮಾಡ್ಕೊಳ್ಳೋಣ ಅಂತ ಹಾಗೆ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಅದಕ್ಕಿಂತ ಮುಂಚೆ ಯಾರ್ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಕೇಳ್ಕೊತೀನಿ. ಯಾರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊತಾನೆ ಇಲ್ಲ ಗೈಸ್, ಎಷ್ಟೊಂದು ವಿಡಿಯೋ ಮಾಡಿದ್ದೀನಿ. ಸೊ ಅದಕ್ಕೆ ವಿಡಿಯೋ ಮಾಡಲಿಕ್ಕೆ ಸ್ವಲ್ಪ ಮನಸ್ಸಿಲ್ಲ. ನೀವೆಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ವಿಡಿಯೋ ಮಾಡಲಿಕ್ಕೆ ಮನಸ್ಸು ಬರುತ್ತೆ ಅಲ್ವಾ? ನಮಗೂ ಕೂಡ ಇಷ್ಟ ಆಗುತ್ತೆ ಎಲ್ಲರೂ ವಿಡಿಯೋನ ನೋಡ್ತಾ ಇದ್ದಾರೆ. ಸೊ ಅದಕ್ಕೆ ನೀವೆಲ್ಲ ಹೋಗಿ ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಓಕೆ ಗೈಸ್, ಇವಾಗ ತೋರಿಸ್ತೀನಿ. ಆಲ್ರೆಡಿ ಅಮ್ಮ ಕಜ್ಜಾಯ ಮಾಡಿದ್ದಾರೆ, ಅದನ್ನು ತೋರಿಸ್ತೀನಿ. ಅದ್ರದ್ದು ಯಾವ ಥರ ಮಾಡಿದ್ರು ಅಂತ ಸ್ವಲ್ಪ ವಿಡಿಯೋ ಕ್ಲಿಪ್ಪಿಂಗ್ಸ್ ತೊಗೊಂಡಿಲ್ಲ. ಸೊ ಅದಕ್ಕೆ ನೆಕ್ಸ್ಟ್ ಮಾಡುವಂಥ ಐಟಮ್ಸ್ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡ್ತೀನಿ, ನೀವು ಕೂಡ ನೋಡ್ಬೋದು ನಮ್ಮ ಕಡೆ ಯಾವ ಥರ ಮಾಡ್ತಾರಂತ. ಮತ್ತು ಬಾಣಿತನ ಮುಗಿಸ್ಕೊಂಡು ಹೋಗ್ಬೇಕಾದ್ರೆ ಈ ಥರ ಮಾಡ್ತಾರಂತೆ ಕೆಲವು ಸೈಡು ಈ ಥರ ಎಲ್ಲ ಏನೂ ಇರಲ್ಲ ಶಾಸ್ತ್ರ. ನಿಮ್ಮ ಸೈಡು ಯಾವುದಾದ್ರು ಈ ಥರ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆಯಿತಾ? ನಮ್ಮ ಸೈಡ್ ಇದೇ ಥರ ಇದೆ ಗೈಸ್. ಒಂದು 5 ಥರ ತಿಂಡಿ ಅಥವಾ 3 ಥರ ತಿಂಡಿ ಮಾಡಿ ಕೊಟ್ಟು ಕಳಿಸ್ಬೇಕು. ಬರೀ ಕೈಲಿ ಹೋಗ್ತಾರಲ್ವ, ಸೊ ಅದಕ್ಕೆ ಮಾಡಿ ಕೊಟ್ಟು ಕಳಿಸ್ಬೇಕಂತ ಹೇಳ್ತಾರೆ. ನೋಡೋಣ ಗೈಸ್, ನಮ್ಮ ಕಡೆ ಈ ಥರ ಇದೆ. ಏನೇನು ಮಾಡ್ತಾರೆ ಅಂತ ಅಮ್ಮ ನಿಮ್ಮ ಜೊತೆನೂ ಕೂಡ ಶೇರ್ ಮಾಡ್ಕೊತೀನಿ. ನಿಮ್ಮ ಕಡೆನೂ ಇದೇ ಥರ ಇದೆ, ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆಯಿತಾ? ನೋಡಿ, ನನ್ನ ಮಗಳು ವಿಡಿಯೋ ಮಾಡೋಕ್ಕೆ ಬಿಡಲ್ಲ. ಓಕೆ ಗೈಸ್, ಬನ್ನಿ ಇವಾಗ ಕರ್ಜಿಕಾಯಿ ಮಾಡೋಕ್ಕೆಲ್ಲ ರೆಡಿ ಮಾಡ್ತಾಯಿದ್ದಾರೆ, ತೋರಿಸ್ತೀನಿ. ಕಜ್ಜಾಯ ತೋರಿಸ್ತೀನಿ ಅದಕ್ಕಿಂತ ಮುಂಚೆ, ನೋಡ್ಕೊಂಡು ಬನ್ನಿ. ನೋಡಿ, ಕಜ್ಜಾಯ ಮಾಡಿ ಇದರಲ್ಲಿ ಎತ್ತಿಕ್ಕೆ ಬಿಟ್ಟಿದ್ದಾರೆ ಸೈಡಿಗೆ. ಒಂದು ಏನು ಹೇಳ್ತೀನಿ, ಇದು ಬೇಸನ್ ತುಂಬ ಆಗಿದೆ ಅಷ್ಟೇ, ಚೆನ್ನಾಗಿದೆ. ಕಜ್ಜಾಯ ಮಾಡಿ ಒಂದು ಸೈಡಿಗೆ ಎತ್ತಿಕ್ಕೆ ಬಿಟ್ಟಿದ್ದಾರೆ, ಪಾಪು ಇದ್ದಾಳೆ ಅಂತ ಮೇಲ್ಗಡೆ. ನೆಕ್ಸ್ಟ್ ಇವಾಗ ಕಜ್ಜಿಕಾಯಿ ಮಾಡಲಿಕ್ಕೆ ರೆಡಿ ಮಾಡ್ತಾ ಇದ್ದೀವಿ. ನನಗೆ ಕಜ್ಜಾಯ ಅಂದರೆ ಇಷ್ಟ ಗೈಸ್. ನನಗೆ ಏನು ಪ್ರೆಗ್ನೆಂಟಲ್ಲಿದ್ದವು ಕೂಡ ಅಮ್ಮನ ಕೈಲಿ ಮಾಡಿಸ್ಕೊಂಡು ತಿಂದಿದ್ದೆ. ನಿಮಗೂ ಯಾರ್ಯಾರಿಗೆಲ್ಲ ಈ ಕಜ್ಜಾಯ ಅಂದರೆ ಇಷ್ಟ ಕಾಮೆಂಟ್ ಮಾಡಿ ಆಯಿತಾ? ಇದು ಅಡುಗೆ ಮನೆ ಸ್ವಲ್ಪ ಚಿಕ್ಕದಾಗಿರೋದ್ರಿಂದ ಸ್ಪೇಸ್ ಕಡಿಮೆ, ಸೊ ಅದಕ್ಕೆ ಇವಳನ್ನ ಇಟ್ಕೊಂಡು ಮಾಡಲಿಕ್ಕಾಗಲ್ಲ. ಅದಕ್ಕೆ ಈ ಥರ ಹಾಲಲ್ಲೇ ಮಾಡ್ತಾಯಿದ್ದೀವಿ ಗೈಸ್. ನೋಡಿ, ಇವಳು ಎಲ್ಲಂದ್ರಲ್ಲಿ ಓಡೋಗ್ತಾ ಇರ್ತಾಳೆ ಇವಾಗ ಹಿಂಗೆ ಹೋಗೋದ್ರಿಂದ. ಸೊ ಅದಕ್ಕೆ ಇಲ್ಲೇ ಮಾಡೋಣ ಅಂದ್ಬಿಟ್ಟು ಇಲ್ಲೇ ಇಟ್ಕೊಂಡು ಇವಾಗ ಅಮ್ಮ ನಾನು ಇಬ್ಬರೇ ಇರೋದ್ರಿಂದ ಸ್ವಲ್ಪನೇ ಮಾಡ್ಕೊತಾ ಇದ್ದೀವಿ. ನಾವು ಹೋಗೋದು ಮಂಡೇ ಅಲ್ವಾ, ಸೊ ಅದಕ್ಕೆ ಮಂಡೇ ಅಷ್ಟರಲ್ಲಿ ಸ್ವಲ್ಪನೇ 5 ಐಟಮ್ ಮಾಡಬೇಕಲ್ವಾ, ಅದಕ್ಕೆ ಸ್ವಲ್ಪನೇ ಮಾಡ್ಕೊತಾ ಇದ್ದೀವಿ. ಅವಳನ್ನೂ ಹ್ಯಾಂಡಲ್ ಮಾಡಬೇಕು, ಈ ಕಡೆ ಅಡುಗೆನೂ ಮಾಡಬೇಕು. ತುಂಬ ಕಷ್ಟ ಗೈಸ್, ಆಗಲ್ಲ. ಅವಳು ಎಷ್ಟು ಗಲಾಟೆ ಮಾಡ್ತಾಳೆ ನೀವೇ ನೋಡ್ತಾ ಇರ್ಬೋದು. ನೋಡಿ ಇಲ್ಲಿ ರೆಡಿ ಮಾಡಿದ್ದಾರೆ. ಅಮ್ಮ, ನಾನು ಕರ್ಜಿಕಾಯಿ ಹಾಕ್ಕೊಳ್ಳಿಕ್ಕೆ ಅಂತ ವೇಲ್ ಹಾಸಿದ್ರೆ ಅವಳು ಹಾಗೆ ಅದನ್ನು ಎತ್ತಾಕ್ಬಿಟ್ಲು. ಅದಕ್ಕೆ ಇವಳಿಗೆ ಇವಾಗ ವಾಕರಲ್ಲಿ ಹಾಕ್ಬಿಡೋಣ ಅವಳ ಪಾಡಿಗೆ ಅವಳು ಆಟ ಆಡ್ತಿರ್ತಾಳೆ, ಇಲ್ಲಾಂದರೆ ಮಾಡೋಕ್ಕೆ ಬಿಡಲ್ಲ ಅವಳು. ಸೊ ಅದಕ್ಕೆ ಇವಾಗ ಇವ್ರನ್ನ ವಾಕರಿಗೆ ಹಾಕ್ಬಿಟ್ಟು ಮಾಡೋಣ. ಅಮ್ಮ ಏನೋ ಕೆಲಸ ಮಾಡ್ತಾಯಿದ್ರು, ಅವ್ರು ಬರೋವರೆಗೂ ಸರಿ ನಾನೇ ಮಾಡ್ತಾ ಇರೋಣ, ಸ್ವಲ್ಪ ನನ್ನ ಕೈಲಿ ಆಗಿದಷ್ಟು ನಾನೇ ಮಾಡ್ತಾ ಇರೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೆ. ಚಿರೋಟಿ ಕಜ್ಜಾಯ ಇಂಥವೆಲ್ಲ ಮಾಡಿಬಿಡ್ಬೋದು, ಆದರೆ ಕಜ್ಜಿಕಾಯಿ ತುಂಬಾ ಟೈಮ್ ಹಿಡಿಯುತ್ತೆ. ಬ್ಯಾಕ್ ಪೇನು ಕೂಡ ಸ್ವಲ್ಪ ಜಾಸ್ತಿನೇ ಆಗಿಬಿಡುತ್ತೆ. ತುಂಬಾ ಕಷ್ಟ ಗೈಸ್ ಇದನ್ನೆಲ್ಲ ಮಾಡೋಕ್ಕೆ. ಇದ್ರ ಬದಲು ನಾನ್ ವೆಜ್ ಮಾಡ್ಕೊಂಡು ತಿನ್ಬಿಡ್ಬೋದು ಅನ್ನೋಷ್ಟು ಬೇಜಾರಾಗ್ಬಿಡುತ್ತೆ. ಇನ್ನೇನು ಮಾಡೋದು ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೆ ಅವ್ರು ಬರೋವರೆಗೂ. ಈ ಥರ ಮಾಡ್ತಾಯಿದ್ದೀನಿ. ನಾನು ಲಟ್ಟಸ್ ಕೊಡ್ತಾಯಿದ್ದೀನಿ, ಅಮ್ಮ ಕಜ್ಜಿಕಾಯಿ ಇದರಲ್ಲಿ ಮುರ್ಕೊತಾ ಇದ್ದಾರೆ. ಸ್ವಲ್ಪ ಹೊತ್ತು ಅವ್ರಿಗೆ ನೋವು ಬರೋವರೆಗೂ, ಕೈ ನೋವು ಬರೋವರೆಗೂ ಅವರು ಇದು ಮಾಡ್ತಾರೆ. ಆಮೇಲೆ ನೆಕ್ಸ್ಟ್ ನಾನು ಕರ್ಜಿಕಾಯಿ ಮುರಿಯೋಕ್ಕೆ ಹೋಗ್ತೀನಿ. ಅಮ್ಮ ಹಿಟ್ಟು ಕಲಿಸ್ಕೊಂಡು ಹರ್ಕೊತಾರೆ.
ಹಾಗೆ ನೋಡೋಣ ಗೈಸ್ ಲಾಸ್ಟ್ವರೆಗೂ ಎಷ್ಟಾಗುತ್ತೆ ಅಂತ ಇಷ್ಟು ಕಲಿಸಿದ್ದಾರೆ. ಪುಡಿ ಇದೆಲ್ಲ ಆಗೋವರೆಗೂ ಮಾಡ್ತೀವಿ. ಎಷ್ಟಾಗುತ್ತೆ ಅಂತ ಲಾಸ್ಟಲ್ಲಿ ತೋರಿಸ್ತೀನಿ ಆಯಿತಾ. ನೋಡಿ ಇವಳು ಏನು ಕಿತಾಪತಿ ಮಾಡ್ತಾ ಇದ್ದಾಳೆ ಅಂತ. ಇದನ್ನೆಲ್ಲ ಎಳ್ಕೊಂಡು ಏನೇನೋ ಮಾಡ್ತಾ ಇದ್ದಾಳೆ. ಲಾಸ್ಟಲ್ಲಿ ತೋರಿಸ್ತೀನಿ ಗೈಸ್ ಎಷ್ಟಾಯಿತು ಅಂತ. ನೆಕ್ಸ್ಟು ಯಾವುದನ್ನು ಮಾಡ್ತೀನಿ ಅಂತಲೂ ತೋರಿಸ್ತೀನಿ. ನೋಡಿ 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 ಆವಾಗಲೇ ಎಳ್ದ್ಬಿಟ್ಲು ವೇಲಲ್ಲಿ. ಏನಕ್ಕೆ ಹಂಗೆ ಮಾಡ್ತಾ ಇರೋದು? ಹಾಳಾಗುತ್ತೆ ಮಗನೇ, ಬೇಡ ಹಂಗೆಲ್ಲ ಮಾಡಬಾರ್ದು. ನೋಡಿ ಆವಾಗಲೇ ಹೆಂಗೆ ಮಾಡಿಬಿಟ್ಲು. ಕಷ್ಟ ಗೈಸ್ ಮಕ್ಳಿಟ್ಕೊಂಡು ಏನಾದರೂ ಮಾಡಬೇಕು ಅಂದರೆ, ಯಪ್ಪ ದೇವರೇ. ಓಕೆ ನೆಕ್ಸ್ಟು ಆಮೇಲೆ ತೋರಿಸ್ತೀನಿ ಎಷ್ಟಾಯಿತು ಅಂತ ಲಾಸ್ಟಲ್ಲಿ. ಈ ಕರ್ಜಿಕಾಯಿ ಮಿಶ್ರಣಕ್ಕೆ ಏನೇನು ಹಾಕಿದ್ದೀವಿ ಅಂದರೆ ಕೊಬ್ಬರಿ ಮತ್ತು ಕಡಲೆ, ಏಲಕ್ಕಿಕಾಯಿ, ಸಕ್ಕರೆ, ಇಷ್ಟೇ ಗೈಸ್ ನಾವು ಹಾಕಿರೋದು. ನೀವು ಇನ್ನೂ ಏನಾದರೂ ಬೇರೆ ಇಂಗ್ರೀಡಿಯೆಂಟ್ಸ್ ಆ್ಯಡ್ ಹಾಕ್ತೀರಾ ನೀವು ಅಂದರೆ ತಿಳಿಸಿ ಆಯಿತಾ. ನೆಕ್ಸ್ಟ್ ಟೈಮ್ ನಾನು ಕೂಡ ಅದನ್ನು ಆ್ಯಡ್ ಮಾಡಿಕೊಂಡು ಮಾಡ್ತೀವಿ ನೆಕ್ಸ್ಟ್ ಟೈಮ್ ಮಾಡಿದಾಗ. ಸದ್ಯಕ್ಕೆ ಇವಾಗ ಇಷ್ಟೇ ಗೈಸ್, ಕಡಲೆ, ಸಕ್ಕರೆ, ಕೊಬ್ಬರಿ ಮತ್ತು ಏಲಕ್ಕಿಕಾಯಿ ಇವಿಷ್ಟೇ ಹಾಕಿರೋದು ನಾವು. ನೀವು ಏನಾದರೂ ಬೇರೆ ಹಾಕಿದ್ರೆ ನನಗೂ ಕೂಡ ತಿಳಿಸಿ ಆಯಿತಾ. ಅಮ್ಮನೂ ಬಂದರು, ಇಬ್ಬರು ಒಟ್ಟಿಗೆ ಸೇರ್ಕೊಂಡು ಬೇಗ ಮಾಡಿಬಿಡೋಣ ಅಂತ ಅಮ್ಮ ಲಟ್ಟಿಸ್ತಾಯಿದ್ರು. ನಾನು ಕಜ್ಜಿಕಾಯಿ ಮುರ್ಕೊತಾ ಇದ್ದೆ. ಆಮೇಲೆ ಅಜ್ಜಿ ಕೂಡ ಬಂದರು. ಅಜ್ಜಿ ಜೊತೆ ಮಗಳನ್ನ ಬಿಟ್ಬಿಟ್ಟು ಪಾಪನ ಆಟ ಆಡಿಸು ಅಂತ ಹೇಳ್ಬಿಟ್ಟು ಅವಳನ್ನ ಹತ್ರ ಒಬ್ರು ಇದ್ದರೆ ಬೇಗ ಮಾಡ್ಕೊಬೋದು ಗೈಸ್. ಅದಕ್ಕೆ ಅವಳನ್ನ ಅಲ್ಲಿ ಬಿಟ್ಟು ನಾವು ಮಾಡ್ಕೊತಾ ಇದ್ವಿ. ಅಷ್ಟರಲ್ಲಿ ಒಂದು ಸ್ವಲ್ಪ ಆಯಿತು ಅಷ್ಟೇ, ಒಂದಿಷ್ಟು ಆದ್ವಿ. ಇದು ಪೌಡರ್ ಮಿಕ್ಕೊಂಬಿಡ್ತು, ಹಿಟ್ಟು ಸ್ವಲ್ಪ ಖಾಲಿ ಆಗಿಬಿಡ್ತು. ಸುಮ್ಮನೆ ಯಾಕೆ ವೇಸ್ಟ್ ಮಾಡೋದು, ಹೆಂಗಿದ್ರು ಚಿರೋಟಿಗೆ ಅರಿಬೇಕಲ್ವ, ಮತ್ತು ಅದಕ್ಕೆ ಸ್ವಲ್ಪ ಕಲಿಸ್ಬಿಟ್ಟು ಅದನ್ನು ಮಾಡಿ ಆಮೇಲೆ ಮಿಕ್ಕಿದ್ರಲ್ಲಿ ಚಿರೋಟಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇರೋದನ್ನು ಮಾತ್ರ ಇವಾಗ ಎಷ್ಟು ಮಾಡಿದ್ದೀವಿ ಅಷ್ಟನ್ನೆಲ್ಲ ಫ್ರೈ ಮಾಡಿ ಎತ್ತಿಕ್ತಾಯಿದ್ವಿ ಬೇಯಿಸ್ಬಿಟ್ಟು. ಸದ್ಯಕ್ಕೆ ಇವಾಗ ಇಷ್ಟೇ ಆಗಿತ್ತು. ನಾವು ಸ್ವಲ್ಪನೇ ಮಾಡ್ತಾ ಇರೋದು. ಬಾಣಂತಿ ಬರೀ ಕೈಲಿ ಹೋಗಬಾರ್ದು ಅನ್ನೋದಕ್ಕೋಸ್ಕರ ಅಷ್ಟೇ, ತುಂಬ ಏನು ಜೋರಾಗಿ ಮಾಡ್ತಾಯಿಲ್ಲ. ಕರ್ಜಿಕಾಯಿ ಎಲ್ಲ ಮಾಡಾಯಿತು. ನಾವು ಮಧ್ಯಾಹ್ನ ಎಷ್ಟು ಒಂದು 3 o'clockಗೆ ಕೂತ್ಕೊಂಡಿದ್ದು, ಒಂದು 5 ಗಂಟೆ ಆಯಿತು. ಅಷ್ಟೊತ್ತಾಯಿತು ಗೈಸ್ ಕರ್ಜಿಕಾಯಿ ಎಲ್ಲ ಮಾಡೋದು. ಇವಾಗ ಚಿರೋಟಿ ಮಾಡೋಣ ಅಂದ್ಬಿಟ್ಟು ಊಟ ಎಲ್ಲ ಮಾಡಿಕೊಂಡು 8 ಗಂಟೆ ಆಗಿದೆ ಟೈಮು. ಊಟ ಎಲ್ಲ ಮಾಡ್ಕೊಂಡು ಇವಾಗ ಕೂತ್ಕೊಂಡಿದ್ದೀವಿ. ನೋಡಿ ಇವಾಗ ಚಿರೋಟಿ ಮಾಡ್ತಾಯಿದ್ದೀವಿ. ಚಿರೋಟಿ ಎಲ್ಲ ಮಾಡಿಬಿಟ್ಟು ನೆಕ್ಸ್ಟು ಆದರೆ ರವೆ ಉಂಡೆ ಮಾಡೋಣ, ಇಲ್ಲಾಂದರೆ ನಾಳೆ ಮಾಡೋಣ ಅಂದ್ಕೊಂಡಿದ್ದೀವಿ. ನೋಡೋಣ, ಮಾಡಿದ್ರೆ ತೋರಿಸ್ತೀನಿ. ಇಲ್ಲಾಂದರೆ ಗಾಯ್ಸ್ ನೆಕ್ಸ್ಟ್ ಡೇ ವಿಡಿಯೋನು ಇದರಲ್ಲೇ, ನೆಕ್ಸ್ಟ್ ಡೇ ಕ್ಲಿಪ್ಪಿಂಗ್ಸು ವಿಡಿಯೋನು ಕೂಡ ಇದರಲ್ಲೇ ಆ್ಯಡ್ ಮಾಡಿರ್ತೀನಿ, ನೀವು ನೋಡ್ಬೋದು. ಆದರೆ ಇವತ್ತು ಮಾಡ್ತೀವಿ, ಇಲ್ಲಾಂದರೆ ಇಲ್ಲ. ಇವಾಗ ಚಿರೋಟಿ ಮಾಡ್ತಾಯಿದ್ದೀವಿ. ಅಂತೂ ಇಂತೂ ಚಿರೋಟಿನೂ ಕೂಡ ಮಾಡಿ ಮುಗಿಸ್ದ್ವಿ. ಇನ್ನು ಸ್ವಲ್ಪನೇ ಇದ್ದಿದ್ದು. ನಿದ್ದೆ ಅಂತೂ ನಿಜವಾಗ್ಲೂ ತುಂಬಾ ಎಳೀತಾಯಿತ್ತು. ಟೈಮ್ ಆಲ್ರೆಡಿ 10:30 ಆಗೋಗ್ಬಿಟ್ಟಿತ್ತು. ಆದರೂ ಇನ್ನೇನು ಮಾಡೋದು ಅಂತೇಳ್ಬಿಟ್ಟು ಮಾಡ್ತಾಯಿದ್ವಿ. ನೆಕ್ಸ್ಟ್ ಡೇ ಇದು ನಾವು ನೆಕ್ಸ್ಟ್ ಡೇ ಸಂಜೆ ಮಾಡ್ತಾಯಿದ್ದು ರವೆ ಉಂಡೆ ಮಾಡ್ತಾಯಿದ್ದೀವಿ. ಇದೊಂದು ಬ್ಯಾಲೆನ್ಸ್ ಇತ್ತು. ಅಮ್ಮ ನಾನು ಸುಮ್ಮನೆ ಹಾಗೆ ಕೂತ್ಕೊಂಡು ಅದು ಇದು ಮಾತಾಡ್ಕೊಂಡು ಇಬ್ಬರು ಮಾಡ್ತಾಯಿದ್ವಿ. ಈ ಥರ ಮಾತಾಡಿಕೊಂಡು ಅಮ್ಮನ ಜೊತೆ ಏನಾದರೂ ಮಾಡ್ತಾಯಿದ್ರೆ ಎಷ್ಟು ಖುಷಿ ಅಲ್ವಾ. ನನಗಂತೂ ತುಂಬಾ ಇಷ್ಟ ಈ ಥರ ಎಲ್ಲ ನಾವು ಅಮ್ಮನ ಜೊತೆ ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡೋಕ್ಕೆ, ಏನಾದರೂ ಮಾಡೋಕ್ಕೆ. ಇದೊಂದಿತ್ತಲ್ವ, ಇನ್ನೇನು ಎಲ್ಲ ಮಾಡಾಯಿತು ಅಂದ್ಬಿಟ್ಟು ಮಾಡ್ತಾಯಿದ್ವಿ. ಒಂದಿಷ್ಟು ಆಗಿದ್ವು ಅಷ್ಟೇ, ಒಂದು ಸ್ವಲ್ಪನೇ ಮಾಡಿದ್ವಿ, 1 kg ಅಷ್ಟು ಮಾಡಿದ್ದು. ಸದ್ಯಕ್ಕೆ ಸಾಕು ಇಷ್ಟು ನಮಗೆ ಅಂತ ಹೇಳ್ಬಿಟ್ಟು ಇಷ್ಟು ಮಾಡಿದ್ವಿ. ಓಕೆ ಫ್ರೆಂಡ್ಸ್, ಮಾಡಾಯಿತು. ಇವಾಗ ಲಾಸ್ಟಾಗಿ ಒಂದ್ಸಲಿ ತೋರಿಸ್ಬಿಡ್ತೀನಿ ನಾವೇನೇನು ಐಟಮ್ಸ್ ಮಾಡಿದ್ದೀವಿ ಅಂತ. 5 ಐಟಮ್ಸ್ ಹಾಕಬೇಕು. 4 ಐಟಮ್ಸ್ ಮಾಡಿದ್ದೀವಿ, ಒಂದು ಸ್ವೀಟ್ ತೊಗೊಬಂದಿದ್ದೀವಿ. ಲಾಸ್ಟಾಗಿ ಒಂದ್ಸಲಿ ತೋರಿಸ್ತೀನಿ, ನೋಡ್ಕೊಳ್ಳಿ. ಮತ್ತು ಈ ವಿಡಿಯೋನ ನಾನು ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ, ಇದೊಂದು ಚಿಕ್ಕ ವಿಡಿಯೋ ಆಗಿರುತ್ತೆ. ಈ ವಿಡಿಯೋ ಯಾರ್ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ವಿಡಿಯೋ ನೋಡಿ ಗೈಸ್. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್, ಲವ್ ಯು ಆಲ್. ಇದು ಚಿರೋಟಿ ಮಾಡಿದ್ದೀವಿ, ಇದು ಕರ್ಜಿಕಾಯಿ, ಇಲ್ಲಿ ಕಜ್ಜಾಯ ಮತ್ತು ಇದು ರವೆ ಉಂಡೆ, ಇದು ಕಜ್ಜಾಯ, ಕರ್ಜಿಕಾಯಿ, ಈ 4 ಐಟಮ್ ಮಾಡಿದ್ದೀವಿ. ನೆಕ್ಸ್ಟು 5 ಐಟಮ್ ಹಾಕ್ಬೇಕಲ್ವಮ್ಮ, 5 ಹಾಕಬೇಕು ನನಗೆ ಬಾಣಂತಿ ಕೊಡೋಕ್ಕೆ. ನೆಕ್ಸ್ಟು ಮಾರ್ನಿಂಗ್ ಬರೋರಿಗೆ ಒಬ್ಬಟ್ಟು ಊಟ, ಮತ್ತು ಸ್ವೀಟು 1 kg ಏನಾದರೂ ಜಾಂಗೀರ್ ಅಥವಾ ಇದನ್ನು ತೆಗ್ದು ಒಂದು ಬಾಕ್ಸಿಗೆ ಹಾಕ್ಕೊಡೋದು ಗೈಸ್. ಇಷ್ಟೇ. ಇದು ಒಂದೊಂದು ಕಡೆ ಒಂದೊಂದು ಊರಲ್ಲಿ ಸಂಪ್ರದಾಯ ಶಾಸ್ತ್ರ ಅಂತ ಇರುತ್ತೆ. ನಮ್ಮ ಕಡೆ ಇದೇ ಥರ ಇರೋದು. ನಿಮ್ಮ ಕಡೆ ಇದೇ ಥರ ಇದ್ದರೆ ಯಾರಿಗಾದರೂ
ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆಯಿತಾ. ನೀವು ಯಾರಿಗಾದ್ರೂ ಹಿಂಗೆ ಮಾಡಿದರೆ, ನಮ್ಮ ಕಡೆ ಹಿಂಗೆ ಇರೋದು. ಮತ್ತು ನಾನು ಹೊರಡಬೇಕಾದ್ರೂ ಕೂಡ ಅದನ್ನು ಒಂದು ವಿಡಿಯೋ ಮಾಡಿ ಹಾಕ್ತೀನಿ ಗೈಸ್, ನೋಡಿ ಆಯಿತಾ.